ಈ ರೀತಿಯಾಗಿ 10-12 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್ ಕೊಡೋ ಕಾರನ್ನ ಡೈರೆಕ್ಟ್ ಆಗಿ 23-24 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್ ಕೊಡೋ ಕಾರನ್ನಾಗಿ ಬದಲಾಗಿಸ್ಬೇಕಾ? ಹಾಗಾದ್ರೆ ಈ ವಿಡಿಯೋನ ತಪ್ಪದೆ ನೋಡಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೂ ಗೊತ್ತಿರಬಹುದು, ಸುಜುಕಿ ಇಂಜನ್ಗಳಂದರೆ ಮೈಲೇಜ್ ಮೆಷಿನ್ಸ್ ಅಂತ ಕರೀತಾರೆ. ಯಾಕಂದರೆ ಸುಜುಕಿಯ ಯಾವುದೇ ಗಾಡಿಗಳಾಗಿರ್ಬೋದು, ಸ್ವಿಫ್ಟ್ ಆಗಿರ್ಬೋದು, ಡಿಸೈರ್ ಆಗಿರ್ಬೋದು, ಅರ್ಟಿಗ ಆಗಿರ್ಬೋದು, ಸೆಲೋರೆನೇ ಆಗಿರ್ಬೋದು. ಸೊ ಯಾವುದೇ ಗಾಡಿಗಳಾದರೂ ಮಿನಿಮಮ್ ಅಂದರೂ ಒಂದು 20-22 ಮೈಲೇಜ್ ಕೊಡುತ್ತೆ. ಬಟ್ ಇಂಥ ಗಾಡಿಗಳಲ್ಲಿ ನಾವು 10, 11, 12 ಮೈಲೇಜ್ ನೋಡಿದವಾಗ ನಮಗೆ ಟೆನ್ಷನ್ ಆಗುತ್ತೆ. ಯಾಕೆ ಈ ರೀತಿ ಆಗ್ತಿದೆ? ಸೊ ಇದೊಂದು ಟೆನ್ಷನ್ ನಮ್ಮ ತಲೆಯಲ್ಲಿ ಇದ್ದ ಕಾರಣ ನಾವೇನು ಮಾಡ್ತೀವಿ, ದೊಡ್ಡ ದೊಡ್ಡ ವರ್ಕ್ಶಾಪ್ಗಳಿಗೆ ಅಥವಾ ಸರ್ವಿಸ್ ಸೆಂಟರ್ಗಳಿಗೆ ಕೊಟ್ಟು ಬಿಡ್ತೀವಿ. ಆವಾಗ ಅವರು 1,000, 2,000, 3,000 ತನಕ ಬಿಲ್ ಮಾಡ್ತಾರೆ. ಆದರೆ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಸೊ ಈ ರೀತಿಯಾಗಿ ವರ್ಕ್ಶಾಪ್ಗೆ ಕೊಡೋ ಮೊದಲು ಮನೆಯಲ್ಲಿ ಈ ಸಿಂಪಲ್ ಟೆಸ್ಟ್ಗಳನ್ನು ನಾವು ಮಾಡಿದ್ರೆ ಈಸಿಯಾಗಿ ದುಡ್ಡು ಉಳಿಸ್ಬೋದು, ಹಾಗೆ ಮೈಲೇಜನ್ನು ಸಹ ಜಾಸ್ತಿ ಮಾಡ್ಬೋದು. ಯಾವುದು ಟೆಸ್ಟ್ಗಳು ಹಾಗಿದ್ರೆ ಅಂದು ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಈ ರೀತಿಯಾದ ಪ್ರಾಬ್ಲಮ್ಗಳು ಯಾಕೆ ಬರುತ್ತೆ ಅಂತ ನೋಡೋಣ. ಸೊ ಎಲ್ಲರಿಗೂ ಗೊತ್ತಿರ್ಬೋದು, ಒಂದು ಇಂಜನ್ ಕಂಪ್ಲೀಟಾಗಿ ಫೈನಾಗಿ ರನ್ ಆಗಬೇಕಾದ್ರೆ ಅದಕ್ಕೆ 2 ಇಂಪಾರ್ಟೆಂಟ್ ಐಟಮ್ಗಳು ಬೇಕಾಗುತ್ತೆ. ಒಂದು ಗಾಳಿ, ಇನ್ನೊಂದು ಪೆಟ್ರೋಲ್ ಅಥವಾ ಡೀಸೆಲ್. ಸೊ ನಾವು ಪೆಟ್ರೋಲ್ ಇಂಜನ್ ಬಗ್ಗೆ ಮಾತಾಡೋಣ. ಸೊ ಇವೆರಡನ್ನು ಕಂಟ್ರೋಲ್ ಮಾಡಲಿಕ್ಕೆ ಗಾಡಿಯಲ್ಲಿ ಒಂದು ಕಂಪ್ಯೂಟರ್ ಅಂತ ಇರುತ್ತೆ. ಸೊ ನಾರ್ಮಲಾಗಿ ಏನಾಗುತ್ತೆ ಕೇಳಿದರೆ, ಒಂದು ರೇಷಿಯೋ ಇರುತ್ತೆ. ಇಂತಿಷ್ಟು ಪರ್ಸೆಂಟ್ ಗಾಳಿಗೆ ಇಂತಿಷ್ಟು ಪರ್ಸೆಂಟ್ ನಾವು ಪೆಟ್ರೋಲ್ ಕೊಡಬೇಕು, ಆವಾಗ ಮಾತ್ರ ಕರೆಕ್ಟಾಗಿ ಇಂಜನ್ ರನ್ ಆಗುತ್ತೆ ಅಂತ. ಸೊ ಅದು ಕಂಪ್ಯೂಟರ್ 24 ಗಂಟೆ ಅದು ಕಂಟ್ರೋಲ್ ಮಾಡ್ತಾನೆ ಇರುತ್ತೆ ಆ ಒಂದು ರೇಷಿಯೋನ. ಸೊ ಆವಾಗ ಏನಾಗುತ್ತೆ ಕೇಳಿದರೆ, ಇನ್ ಕೇಸ್ ಗಾಳಿಯ ಪರ್ಸೆಂಟೇಜ್ ಕಮ್ಮಿ ಆದರೆ ಆವಾಗ ಏನು ಮಾಡುತ್ತೆ, ಇಂಜನನ್ನು ಆನ್ ಇಡಲಿಕ್ಕೆ ಕಂಪ್ಯೂಟರನ್ನು ಪೆಟ್ರೋಲನ್ನು ಜಾಸ್ತಿ ಉಪಯೋಗಿಸುತ್ತೆ. ಸೇಮ್ ಹಾಗೆ ಪೆಟ್ರೋಲ್ ಕಮ್ಮಿ ಸಿಗ್ತಿದೆ ಅಂತ ಹೇಳಿದರೆ ಅದು ಇಂಜನ್ ಗಾಳಿಯನ್ನು ಜಾಸ್ತಿ ಉಪಯೋಗಿಸ್ಕೊಳುತ್ತೆ. ಸೊ ಇವೆರಡೂ ಕಂಡೀಷನಲ್ಲಿ ಏನಾಗುತ್ತೆ ಕೇಳಿದರೆ ನಮಗೆ ಮೈಲೇಜ್ ಡ್ರಾಪ್ ಆಗುತ್ತೆ. ಸೊ ಇದಕ್ಕೆ ಕಾರಣಗಳೇನಂತ ಇವಾಗ ನೋಡ್ಬೋದು. ಇದು ಈ ಗಾಡಿಯ ಏರ್ ಫಿಲ್ಟರ್. ಇದು ಸುಜುಕಿ ಸೆಲೆರಿಯೋ ಗಾಡಿ, 2014 ಮಾಡೆಲ್. ಸೊ ನಿಮಗಿಲ್ಲಿ ಕಾಣಿಸ್ತಿರ್ಬೋದು, ಮಿಡ್ಲಲ್ಲಿ ಈ ರೀತಿಯಾದ ಒಂದು ಗ್ರೂಪ್ಸ್ ಎಲ್ಲ ಏನಿದೆ, ಸೊ ಎರಡೂ ಕಡೆ ಈ ರೀತಿಯಾಗಿ ಇದೆ. ಸೊ ಇನ್ ಕೇಸ್ ಈ ಒಂದು ಗ್ರೂಪ್ಸಲ್ಲಿ ನಿಮಗೆ ತುಂಬ ಕಸ ನೋಡಿದರೆ ಅಥವಾ ಹುಲ್ಲು ಕಡ್ಡಿ ಅಂಥದ್ದೆಲ್ಲ ನೋಡಿದರೆ ಅದು ಜಾಮ್ ಆಗಿರುತ್ತೆ ಅಂತ. ಸೊ ಇದು ಜಾಮ್ ಆದವಾಗ ಇಂಜನ್ಗೆ ಕರೆಕ್ಟಾಗಿ ಏರ್ ಹೋಗಲ್ಲ. ಸೊ ಆವಾಗ ಏನಾಗುತ್ತೆ, ಏರ್ ಕಡಿಮೆ ಸಿಗ್ತಿರೋ ಕಾರಣ ಪೆಟ್ರೋಲ್ ಜಾಸ್ತಿ ಹೋಗುತ್ತೆ. ಸೊ ಸಿಂಪಲ್ಲಾಗಿ ಈ ಒಂದು ಏರ್ ಫಿಲ್ಟರ್ನ ನೀವು ಕ್ಲೀನ್ ಮಾಡಿ ವಾಪಸ್ ಇನ್ಸ್ಟಾಲ್ ಮಾಡೋದ್ರಿಂದ ಏನಾಗುತ್ತೆ ಕೇಳಿ, ಗಾಡಿಗೆ ಕರೆಕ್ಟಾಗಿ ಏರ್ ಸಿಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಪೆಟ್ರೋಲ್ ಜಾಸ್ತಿ ಹೋಗಲ್ಲ, ಎಷ್ಟು ಹೋಗಬೇಕೋ ಅಷ್ಟೇ ಹೋಗುತ್ತೆ. ನೆಕ್ಸ್ಟ್ ನಾವು ಚೆಕ್ ಮಾಡಬೇಕಾಗಿರೋದು ಈ ಒಂದು ಮ್ಯಾಪ್ ಸೆನ್ಸರ್ ಅಂತ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಸೆನ್ಸರ್ ಆಗಿರುತ್ತೆ. ಸೊ ಇದು ಎಲ್ಲಿರುತ್ತೆ ಇಂಜನ್ನಲ್ಲಿ, ಯಾವ ಕಡೆ ಇರುತ್ತೆ, ಹೇಗೆ ಇದನ್ನು ಐಡೆಂಟಿಫೈ ಮಾಡೋದು ಅಂತ ನೋಡೋಣ. ಸೊ ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು, ಈ ಒಂದು ಪೈಪ್ ಏನಿದೆ ಇದು ಇಂಟೇಕ್ ಪೈಪ್ ಆಗಿರುತ್ತೆ. ಸೊ ಇದಕ್ಕೆ ಈ ಒಂದು ಮ್ಯಾಪ್ ಸೆನ್ಸರ್ ಅಟ್ಯಾಚ್ ಆಗಿರುತ್ತೆ. ಎಲ್ಲಿದೆ ಕೇಳಿದರೆ ನೀವಿಲ್ಲಿ ನೋಡ್ಬೋದು, ಈ ಒಂದು ಬ್ಲೂ ಕನೆಕ್ಟರ್ ಏನಿದೆ, ಸೊ ಇದು ಮ್ಯಾಪ್ ಸೆನ್ಸರ್ ಆಗಿರುತ್ತೆ. ಸೊ ಅದನ್ನು ನೋಡಲಿಕ್ಕೆ ಸೇಮ್ ಹೀಗೆ ಇರುತ್ತೆ. ನಾನೊಂದು ಸ್ಪೇರ್ ಮ್ಯಾಪ್ ಸೆನ್ಸರ್ನಲ್ಲಿ ತಗೊಂಡಿಟ್ಕೊಂಡಿದ್ದೀನಿ. ಸೊ ಇದ್ರ ಕೆಲಸ ಏನು ಕೇಳಿದರೆ, ಗಾಳಿಯ ಪ್ರೆಷರ್ ಇಂಜನಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನು ಇದು ಈ ಕಂಪ್ಯೂಟರ್ಗೆ ಹೇಳ್ಕೊಡುತ್ತೆ. ಸೊ ಇದು ಕೊಳಕಾದವಾಗ ಇಲ್ಲ ಡ್ಯಾಮೇಜ್ ಆದವಾಗ ಏನಾಗುತ್ತೆ ಕೇಳಿದರೆ, ಕಂಪ್ಯೂಟರ್ಗೆ ಕರೆಕ್ಟಾದ ಇನ್ಫಾರ್ಮೇಷನ್ ಸಿಗಲ್ಲ. ಸೊ ಪ್ರೆಷರ್ ಇದ್ದರೂ ಇಲ್ಲ ಅಂತ ತೋರಿಸುತ್ತೆ. ಸೊ ಆವಾಗ ಏನಾಗುತ್ತೆ ಕೇಳಿದರೆ, ನಮ್ಮ ಗಾಡಿ ಏರ್ ಪ್ರೆಷರ್ ಇಲ್ಲದ ಕಾರಣ ಪೆಟ್ರೋಲನ್ನು ಜಾಸ್ತಿ ಯೂಸ್ ಮಾಡುತ್ತೆ. ಸೊ ಆವಾಗ ಮೈಲೇಜ್ ಡೌನ್ ಆಗುತ್ತೆ. ಸೊ ಇದನ್ನು ಸಿಂಪಲ್ಲಾಗಿ ಕ್ಲೀನ್ ಮಾಡೋದ್ರಿಂದ ನಮಗೆ ಕರೆಕ್ಟಾದ ಇನ್ಫಾರ್ಮೇಷನ್ ಕಂಪ್ಯೂಟರ್ಗೆ ಸಿಗೋ ಹಾಗೆ ನಾವು ಮಾಡ್ಬೋದು. ಈ ಒಂದು ಮ್ಯಾಪ್ ಸೆನ್ಸರ್ ಏನಿದೆ ಇದನ್ನು ನಾವು ಸಿಂಪಲ್ಲಾಗಿ ಪೆಟ್ರೋಲಲ್ಲಿ ಕ್ಲೀನ್ ಮಾಡಬೇಕು. ಸೊ ನೀವು ಇಲ್ಲಿ ನೋಡ್ಬೋದು, ಈ ರೀತಿಯಾದ ಪೆಟ್ರೋಲನ್ನು ನಾನೊಂದು ಸ್ಪ್ರೇ ಬಾಟ್ಲಲ್ಲಿ ತಗೊಂಡಿಟ್ಕೊಂಡಿದ್ದೀನಿ. ಸೊ ಸಿಂಪಲ್ಲಾಗಿ ಈ ಒಂದು ಪೆಟ್ರೋಲನ್ನು ನಾವು ಈ ಒಂದು ಮ್ಯಾಪ್ ಸೆನ್ಸರ್ ಒಳಗಡೆ ಈ ಥರ ಒಂದು ಸ್ಪ್ರೇ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಇದನ್ನು ಈ ಥರ ತೆಗೆದ್ರೆ ಅದು ಒಳಗಡೆ ಇರುವಂಥ ಕಾರ್ಬನ್ ಕಂಟೆಂಟ್ ಏನಿದೆ ಅದೆಲ್ಲ ಕರಗಿ ಹೋಗುತ್ತೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಏನಂತ ಹೇಳಿದರೆ, ನಾವು ಈ ಒಂದು ಹೋಲನ್ನು ಕ್ಲೀನ್ ಮಾಡುವಾಗ ಯಾವುದೇ ರೀತಿಯಾದ ಕಡ್ಡಿಗಳಾಗಲಿ ಅಥವಾ ಬೇರೆ ಯಾವುದನ್ನು ಇದ್ರ ಒಳಗಡೆ ಹಾಕಬಾರ್ದು. ಯಾಕಂದರೆ ಇದರೊಳಗೆ ಒಂದು ತೆಳುವಾದ ಒಂದು ಮೆಂಬ್ರೇನ್ ಇರುತ್ತೆ, ಒಂದು ಫಿಲ್ಮ್ ಟೈಪ್ ಇರುತ್ತೆ. ಸೊ ಅದು ಡ್ಯಾಮೇಜ್ ಆಯ್ತು ಅಂತ ಹೇಳಿದರೆ ಈ ಒಂದು ಸೆನ್ಸರ್ ಕಂಪ್ಲೀಟಾಗಿ ಯೂಸ್ಲೆಸ್ ಆಗಿಬಿಡುತ್ತೆ. ಮತ್ತು ಇದರ ಹೊಸದರ ಪ್ರೈಸ್ ಬಂದುಬಿಟ್ಟು 700-800 ರೂಪಾಯಿ ಇರುತ್ತೆ. ಸೊ ಸಿಂಪಲ್ಲಾಗಿ ಈ ರೀತಿಯಾಗಿ ಪೆಟ್ರೋಲನ್ನು ಸ್ಪ್ರೇ ಮಾಡಿ ಶೇಕ್ ಮಾಡಿ ನಾವು ಇದನ್ನು ಈ ಥರ ಡ್ರೈನ್ ಮಾಡಿಕೊಂಡ್ರೆ ಅದರೊಳಗಿರೋ ಕಾರ್ಬನ್ ಕಂಟೆಂಟ್ ಏನೇ ಅದು ಕಂಪ್ಲೀಟಾಗಿ ಹೋಗಿರುತ್ತೆ. ನಂತರ ಇದನ್ನು ನಾವು ಡ್ರೈ ಮಾಡಿಕೊಂಡು ಪುನಃ ಇನ್ಸ್ಟಾಲ್ ಮಾಡ್ಬೋದು. ನೆಕ್ಸ್ಟ್ ನಾವು ಚೆಕ್ ಮಾಡಬೇಕಾಗಿರೋದು ಮ್ಯಾಪ್ ಸೆನ್ಸರ್ ಅಂತ, MAP ಅಲ್ಲ MAF. ಸೊ ಅದು ನಾರ್ಮಲಾಗಿ ಎಲ್ಲಿರುತ್ತೆ ಕೇಳಿದರೆ, ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು, ಈ ಒಂದು ಪೈಪ್ ಏನಿದೆ, ಸೊ ಇದು ನಾವು ಸೀದಾಗಿ ನಮಗೆ ಇಂಜನ್ನಿನ ಏರ್ ಫಿಲ್ಟರಿಗೆ ಗಾಳಿಯನ್ನು ಕೊಡುತ್ತೆ. ಸೊ ಈ ಒಂದು ಪೈಪ್ನ ಮಿಡ್ಲಲ್ಲಿ ಆ ಒಂದು ಸೆನ್ಸರ್ನ ಹಾಕಿರ್ತಾರೆ.
ಈ ಒಂದು ಪೈಪಲ್ಲಿ ಕರೆಕ್ಟಾಗಿ ಏರ್ ಫ್ಲೋ ಆಗ್ತಾ ಇದೆಯಾ ಇಲ್ವಾ ಅನ್ನೋದು ರೀಡಿಂಗನ್ನು ಅದು ಕಂಪ್ಯೂಟರ್ಗೆ ಕೊಡುತ್ತೆ. ಈ ಒಂದು ಗಾಡಿಯಲ್ಲಿ ಮ್ಯಾಪ್ ಸೆನ್ಸರ್ ಅಂತ ಸಪರೇಟಾಗಿ ಇಲ್ಲ, ಇದರಲ್ಲಿ ಜಸ್ಟ್ ಮ್ಯಾಪ್ ಸೆನ್ಸರ್ ಅಂತ ಇದೆ, ಬಟ್ ಮ್ಯಾಪ್ ಸೆನ್ಸರ್ ಅಂತ ಇಲ್ಲ. ಇದ್ದರೆ ನಾರ್ಮಲ್ ಆಗಿ ಇಲ್ಲಿ ಅಥವಾ ಇಲ್ಲಿ ಎಲ್ಲರೂ ಇರುತ್ತೆ ಅದು. ಸೊ ಅದನ್ನು ಓವರ್ ಟೈಮ್ ಕೊಳಕನ್ನೆಲ್ಲ ಎಳ್ಕೊಂಡು ಅದು ಜಾಮ್ ಆಗಿರುತ್ತೆ. ಸೊ ಅದನ್ನು ಕ್ಲೀನ್ ಮಾಡಿದವಾಗ ನಮಗೆ ಮೈಲೇಜಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ. ಸೊ ಅದು ಇಲ್ಲಿ ಇಲ್ಲದೇ ಇರುವ ಕಾರಣ ನಾನು ನಿಮಗೆ ಅದನ್ನು ಕಂಪ್ಲೀಟ್ ಡೀಟೇಲ್ ಆಗಿ ಹೇಗೆ ಕ್ಲೀನ್ ಮಾಡೋದು ಏನು ಅಂತ ತೋರ್ಸೋಕ್ಕಾಗಲ್ಲ, ಬಟ್ ಅದರ ಇಮೇಜನ್ನು ನಾನು ನಿಮ್ಮ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ನೆಕ್ಸ್ಟ್ ನಾವು ಚೆಕ್ ಮಾಡಬೇಕಾಗಿರೋದು IAT ಸೆನ್ಸರ್ ಅಂತ, ಅಂದರೆ ಇಂಟೇಕ್ ಏರ್ ಟೆಂಪರೇಚರ್ ಸೆನ್ಸರ್ ಅಂತ. ಸೊ ಇದು ನಾರ್ಮಲ್ ಆಗಿ ಈ ಒಂದು ಏರ್ ಫಿಲ್ಟರ್ ಏನಿರುತ್ತೆ ಇದರ ನೆಕ್ಸ್ಟ್ ನಮಗೆ ಒಂದು ಕಾಣ ಸಿಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಈ ಒಂದು ಪೈಪ್ ಸೀದಾ ನಮ್ಮ ಥ್ರಾಟಲ್ ಬಾಡಿಗೆ ಇಲ್ಲಿಗೆ ಹೋಗ್ತಿದೆ. ಸೊ ಇವೆರಡರ ಮಿಡ್ಲಲ್ಲಿ ನಮಗೆ ಇಲ್ಲಿ ನಿಮಗೆ ಒಂದು ಕನೆಕ್ಟರ್ ಕಾಣಿಸ್ತಿದೆಯಲ್ಲ, ಸೊ ಇದು ನಮ್ಮ ಇಂಟೇಕ್ ಏರ್ ಟೆಂಪರೇಚರ್ ಸೆನ್ಸರ್ ಆಗಿರುತ್ತೆ. ಸೊ ಇದನ್ನು ಈ ರೀತಿಯಾಗಿ ನೀವು ಪ್ಲಗ್ ಅನ್ನು ತೆಗೆದ್ರೆ ಸೊ ಇದು ಸೆನ್ಸರ್ ಆಚೆ ಬರುತ್ತೆ. ಸೊ ಇದು ಏನ್ ಮಾಡುತ್ತೆ ಕೇಳಿದ್ರೆ, ಈ ಒಂದು ಏರ್ ಏನ್ ಇದರಲ್ಲಿ ಫ್ಲೋ ಆಗುತ್ತೆ ಅಲ್ವಾ, ಸೊ ಅದರ ಟೆಂಪರೇಚರ್ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಕಂಪ್ಯೂಟರ್ಗೆ ಸಿಗ್ನಲ್ ಕೊಡುತ್ತೆ. ಇದ್ರ ಮೇಲೆ ಯಾವುದೇ ರೀತಿಯಾದ ಮಣ್ಣಿನ ಲೇಯರ್ ಅಥವಾ ಕಾರ್ಬನ್ ಲೇಯರ್ ಕೂತ್ಕೊಂಡ್ರೆ ಆವಾಗ ಇದು ಕರೆಕ್ಟ್ ಆಗಿ ಈ ಒಂದು ಪೈಪಲ್ಲಿ ಹೋಗ್ತಿರೋ ಗಾಳಿಯ ಟೆಂಪರೇಚರ್ ಅನ್ನ ಅದು ಮೆಜರ್ ಮಾಡೋಕೆ ಆಗೋದಿಲ್ಲ. ಸೊ ಅದರಿಂದ ಏನಾಗುತ್ತೆ ಕೇಳಿದ್ರೆ ECUಗೆ ಕರೆಕ್ಟ್ ಆದ ಸಿಗ್ನಲ್ ಹೋಗೋದಿಲ್ಲ. ಗಾಳಿ ಕೋಲ್ಡ್ ಅಥವಾ ಬಿಸಿ ಇದ್ರೂ ಸಹ ಇದು ಟೆಂಪರೇಚರ್ ಉದ್ರದ ಉಲ್ಟಾ ತೋರಿಸುತ್ತೆ. ಸೊ ಆವಾಗ ಏನಾಗುತ್ತೆ ಕೇಳಿದ್ರೆ, ಇನ್ ಕೇಸ್ ಗಾಡಿಯಲ್ಲಿ ಈ ಒಂದು ಏರ್ ಏನೇ ತುಂಬಾ ಬಿಸಿಯಾದ ಗಾಳಿ ಫ್ಲೋ ಆಗ್ತಿದೆ ಅಂದ್ರೆ ಇದು ಕೋಲ್ಡ್ ಅಂತ ತೋರಿಸ್ಬೋದು. ಸೊ ಅದ್ರ ಪ್ರಕಾರ ಅದು ಪೆಟ್ರೋಲ್ ಅಥವಾ ಏರ್ ಅನ್ನ ಅಡ್ಜಸ್ಟ್ ಮಾಡುತ್ತೆ. ಹಾಗೆ ತುಂಬಾ ಕೋಲ್ಡ್ ಗಾಳಿ ಫ್ಲೋ ಆಗ್ತಿದೆ ಅಂತ ಹೇಳಿದ್ರೆ ಆವಾಗ ಇದು ಬಿಸಿ ಅಂತ ತೋರಿಸ್ಬೋದು. ಸೊ ಆವಾಗ ಅದ್ರ ಪ್ರಕಾರನೇ ಅದು ಫ್ಯೂಲ್ ಅನ್ನ ಅಡ್ಜಸ್ಟ್ ಮಾಡುತ್ತೆ. ಸೊ ಆವಾಗ ಏನಾಗುತ್ತೆ ಕೇಳಿದ್ರೆ ನಮಗೆ ಎರಡೂ ಕೇಸಲ್ಲಿ ಮೈಲೇಜ್ ಎಫೆಕ್ಟ್ ಬೀಳುತ್ತೆ. ಸೊ ಇದನ್ನು ನಾವು ಸಿಂಪಲ್ ಆಗಿ ಕ್ಲೀನ್ ಮಾಡಿ ಇಟ್ಕೋಬೇಕು. ಹೇಗೆ ಕೇಳಿದ್ರೆ, ನಾರ್ಮಲ್ ಆಗಿ ಇದನ್ನು ನಾವು ಹೇಗೆ ಆ ಮ್ಯಾಪ್ ಸೆನ್ಸರ್ನ ಕ್ಲೀನ್ ಮಾಡಿದ್ವಿ ಅದೇ ರೀತಿಯಾಗಿ ಪೆಟ್ರೋಲಲ್ಲಿ ಲೈಟ್ ಆಗಿ ಬ್ರಷನ್ನ ಅದ್ದಿ ನಾವು ಇದನ್ನು ಕ್ಲೀನ್ ಮಾಡ್ಕೋಬಹುದು. ನೆಕ್ಸ್ಟ್ ನಾವು ಚೆಕ್ ಮಾಡಬೇಕಾಗಿರೋದು ಫ್ಯೂಲ್ ಫಿಲ್ಟರ್. ಸೊ ನೀವು ಇಲ್ಲಿ ನೋಡ್ಬೋದು, ಈ ಒಂದು ಪೈಪ್ ಏನಿದೆ ಇದು ಡೈರೆಕ್ಟಾಗಿ ನಮ್ಮ ಪೆಟ್ರೋಲ್ ಟ್ಯಾಂಕಿಂದ ಇಂಜನ್ಗೆ ಫ್ಯೂಲ್ ಸಪ್ಲೈ ಮಾಡೋ ಮೇನ್ ಪೈಪ್ ಆಗಿರುತ್ತೆ. ಸೊ ನಿಮ್ಮ ಗಾಡಿಯಲ್ಲಿ ಹೇಗಿರುತ್ತೆ ಕೇಳಿದರೆ, ಈ ಒಂದು ಪೈಪ್ನ ಮಿಡ್ಲಲ್ಲಿ ಒಂದು ಫ್ಯೂಲ್ ಫಿಲ್ಟರ್ ಅಂದರೆ ಒಂದು ಸ್ಪಂಜ್ ರೀತಿಯ ಫಿಲ್ಟರ್ ಇರುತ್ತೆ. ಇಲ್ಲಿ ಯಾವುದೇ ರೀತಿಯ ಫಿಲ್ಟರ್ಗಳಿಲ್ಲ, ಯಾಕಂದರೆ ಈ ಒಂದು ಗಾಡಿಯಲ್ಲಿ ಆ ಫಿಲ್ಟರ್ ಅನ್ನೋದು ಪೆಟ್ರೋಲ್ ಟ್ಯಾಂಕ್ ಒಳಗಡೆನೇ ಇದೆ. ಸೊ ನಿಮ್ಮ ಗಾಡಿಯಲ್ಲಿ ಇಲ್ಲಿ ಒಂದು ಫಿಲ್ಟರ್ ಇದ್ದರೆ ನೀವು ಅದನ್ನು ಸಹ ಚೆಕ್ ಮಾಡಬೇಕಾಗತ್ತೆ. ಯಾಕಂದರೆ ಪೆಟ್ರೋಲಲ್ಲಿ ಇರುವ ಕಸಗಳು ನಾರ್ಮಲ್ ಆಗಿ ಈ ಫಿಲ್ಟರ್ ಆಗಿ ಮುಂದೆ ಹೋಗುತ್ತೆ. ಸೊ ಅದು ಜಾಮ್ ಆಗಿದ್ರೂ ಸಹ ಆವಾಗ ಏನಾಗುತ್ತೆ ಕೇಳಿದ್ರೆ ಪೆಟ್ರೋಲ್ನ ಫ್ಲೋ ಏನಿರುತ್ತೆ ಅದು ಸ್ಟಾಪ್ ಆಗುತ್ತೆ, ಇಲ್ಲ ಸ್ಲೋ ಆಗ್ಬೋದು. ಸೊ ಆವಾಗೂ ಸಹ ನಮಗೆ ಏನಾಗುತ್ತೆ, ಪೆಟ್ರೋಲ್ ಕಡಿಮೆ ಸಿಗೋ ಕಾರಣ ಇಂಜನ್ ಜಾಸ್ತಿ ಏರನ್ನು ತಗೊಂಡು ನಮಗೆ ಮೈಲೇಜನ್ನು ಕಡಿಮೆ ಕೊಡುತ್ತೆ. ನೆಕ್ಸ್ಟ್ ನಾವು ಚೆಕ್ ಮಾಡಬೇಕಾಗಿರೋದು ಆಕ್ಸಿಜನ್ ಸೆನ್ಸರ್ಸ್, ಅಥವಾ ಇದನ್ನು ನಾವು O2 ಸೆನ್ಸರ್ ಅಂತ ಕರಿತೀವಿ. ಸೊ ಇದು ನಿಮ್ಮ ಗಾಡಿಯ ಸೈಲೆನ್ಸರ್ ಏನಿದೆ ಅದರಲ್ಲಿ ಅಟ್ಯಾಚ್ ಆಗಿರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಈ ಒಂದು ಗ್ರೀನ್ ವೈರ್ ಏನಿದೆ ಅದು ಆ ಆಕ್ಸಿಜನ್ ಸೆನ್ಸರಿಗೆ ಇಲ್ಲಿ ಕೆಳಗಡೆ ಕನೆಕ್ಟ್ ಆಗಿದೆ. ಸೊ ಇದು ನಾರ್ಮಲಿ ಗಾಡಿಗಳಲ್ಲಿ 2 ಆಕ್ಸಿಜನ್ ಸೆನ್ಸರ್ ಬರುತ್ತೆ. ಒಂದು ಕ್ಯಾಟಲಿಟಿಕ್ ಕನ್ವರ್ಟರ್ನ ಮೊದಲು, ಇನ್ನೊಂದು ಕ್ಯಾಟಲಿಟಿಕ್ ಕನ್ವರ್ಟರ್ ನಂತರ. ಸೊ ನೀವು ಇಲ್ಲಿ ನೋಡ್ತಿರೋದು ಈಗ ಕ್ಯಾಟಲಿಟಿಕ್ ಕನ್ವರ್ಟರ್ ಮೊದಲೇ ಬರುವ ಆಕ್ಸಿಜನ್ ಸೆನ್ಸರ್. ಸೊ ಇನ್ನೊಂದು ಇದರ ಅಡಿಗಡೆ ಇದೆ, ಸೇಮ್ ಹೀಗೆ ಇರುತ್ತೆ, ಏನು ಡಿಫ್ರೆನ್ಸ್ ಇರಲ್ಲ. ಸೊ ಈ ಆಕ್ಸಿಜನ್ ಸೆನ್ಸರ್ ಏನು ಮಾಡುತ್ತೆ, ಇದರ ಕೆಲಸ ಏನು, ಸೊ ಇದು ಯಾವ ರೀತಿಯಾಗಿ ಮೈಲೇಜ್ಗೆ ಎಫೆಕ್ಟ್ ಆಗುತ್ತೆ ಅಂತ ನೋಡೋಣ. ಸೊ ಈ ಒಂದು ಸೈಲೆನ್ಸರ್ ಪೈಪ್ ಏನಿದೆ ಇದರಲ್ಲಿ ನಾರ್ಮಲ್ ಆಗಿ ಇಂಜನ್ ಬರ್ನ್ ಆದ ನಂತರ ಏನು ಗ್ಯಾಸ್ ಇರುತ್ತಲ್ಲ ಅದು ಫ್ಲೋ ಆಗುತ್ತೆ. ನಾರ್ಮಲ್ ಆಗಿ ನಾವು ಹೊಗೆ ಅಂತ ಕರಿತೀವಿ. ಸೊ ಏನಾಗುತ್ತೆ ಕೇಳಿದ್ರೆ, ಆ ಗಾಡಿಯಲ್ಲಿ ಇನ್ ಕೇಸ್ ಪೆಟ್ರೋಲ್ ಜಾಸ್ತಿ ಹೋಗ್ತಿದ್ರೆ ಅದು ಕಂಪ್ಲೀಟ್ ಆಗಿ ಬರ್ನ್ ಆಗಲ್ಲ. ಆವಾಗ ಏನಾಗುತ್ತೆ, ಈ ಹೊಗೆಯಲ್ಲಿ ಅದು ಮಿಕ್ಸ್ ಆಗಿ ಹೊರಗೆ ಹೋಗುತ್ತೆ. ಸೊ ಈ ಸೆನ್ಸರ್ ಏನು ಮಾಡುತ್ತೆ ಕೇಳಿದ್ರೆ, ಆ ರೀತಿಯಾದ ಬರ್ನ್ ಆಗದೇ ಇರೋ ಪೆಟ್ರೋಲ್ ಕಂಟೆಂಟ್ ಇದೆಯಾ ಅಥವಾ ಇಲ್ವಾ ಅಂತ ಇದು ಮೆಷರ್ ಮಾಡ್ತಾ ಇರುತ್ತೆ. ಸೊ ಅಂಥ ಒಂದು ಪೆಟ್ರೋಲ್ ಕಂಟೆಂಟ್ ಇದೆ ಅಂತ ಇದಕ್ಕೆ ಗೊತ್ತಾದರೆ ಅದು ಸೀದಾ ಕಂಪ್ಯೂಟರಿಗೆ ಒಂದು ಸುದ್ದಿ ನೀಡುತ್ತೆ. ಏನಂತ ಕೇಳಿದರೆ, ತುಂಬ ಪೆಟ್ರೋಲ್ ವೇಸ್ಟ್ ಆಗ್ತಿದೆ, ಸೊ ಪೆಟ್ರೋಲನ್ನು ಕಡಿಮೆ ಯೂಸ್ ಮಾಡು ಅಂತ. ಸೊ ಆವಾಗ ಏನು ಮಾಡುತ್ತೆ, ಕಂಪ್ಯೂಟರ್ ಆಟೋಮೆಟಿಕ್ಕಾಗಿ ಪೆಟ್ರೋಲ್ ಸಪ್ಲೈನ ಸ್ವಲ್ಪ ಕಮ್ಮಿ ಮಾಡುತ್ತೆ. ಸೊ ಆವಾಗ ಏನಾಗುತ್ತೆ, ನಮ್ಮ ಗಾಡಿಯಲ್ಲಿ ಪಿಕಪ್ ಕಮ್ಮಿ, ಮೈಲೇಜ್ ಕಮ್ಮಿ ಎಲ್ಲದೂ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಸೊ ಈ ಒಂದು ಸೆನ್ಸರ್ ನಾರ್ಮಲ್ ಆಗಿ ಏನಾಗುತ್ತೆ ಕೇಳಿದ್ರೆ, ಕಾರ್ಬನ್ ಕೂತ್ಕೊಂಡು ಅಥವಾ ಹೊಗೆ ಎಲ್ಲ ಕೂತ್ಕೊಂಡು ಅದ್ರ ಮೇಲೊಂದು ಲೇಯರ್ ಥರ ಬಂದಿರುತ್ತೆ. ಸೊ ಆವಾಗ ಏನಾಗುತ್ತೆ, ಇದು ಕರೆಕ್ಟಾಗಿ ಹೊಗೆ ಹೋಗ್ತಾ ಇದ್ರೂ ಸಹ ಇದು ಆ ರೀತಿಯಾದ ಒಂದು ರೀಡಿಂಗ್ ಕೊಟ್ಟು ECUನ ಕನ್ಫ್ಯೂಸ್ ಮಾಡುತ್ತೆ. ಸೊ ಇದನ್ನು ನಾವು ನಾರ್ಮಲ್ ಆಗಿ ಕ್ಲೀನ್ ಮಾಡಿದರೆ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹೇಗೆ ಕೇಳಿದರೆ, ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು, ಈ ಒಂದು ಸೆನ್ಸರ್ನ ಎದುರುಗಡೆ ಈ ಒಂದು ಬೋಲ್ಟ್ ಇದೆ. ಅದನ್ನು ನಾವು ಈ ರೀತಿಯಾದ ಒಂದು ಅಡ್ಜಸ್ಟೇಬಲ್ ಸ್ಪಾನರಿಂದ ಅದನ್ನು ಕಳಚಿ
ತೆಗೆದು ನಾರ್ಮಲ್ ಆಗಿ ಪೆಟ್ರೋಲಲ್ಲಿ ಹೇಗೆ ನಾವು ಆ ಮ್ಯಾಪ್ ಸೆನ್ಸರ್ ಮತ್ತು IAT ಸೆನ್ಸರನ್ನು ಕ್ಲೀನ್ ಮಾಡ್ತೀವಿ ಅದೇ ರೀತಿಯಾಗಿ ಪೆಟ್ರೋಲಲ್ಲಿ ಕ್ಲೀನ್ ಮಾಡಿ ಡ್ರೈ ಆದ ನಂತರ ತಿರ್ಗಾ ಇನ್ಸ್ಟಾಲ್ ಮಾಡಿದವಾಗ ಕರೆಕ್ಟಾಗಿ ಇದು ಕೆಲಸ ಮಾಡುತ್ತೆ. ಸೇಮ್ ಪ್ರೊಸೀಜರ್ ನೀವು ಈ ಒಂದು ಕೆಟಲಿಟಿಕ್ ಕನ್ವರ್ಟರ್ ನಂತರ ಇರೋ ಆಕ್ಸಿಜನ್ ಸೆನ್ಸರಿಗೂ ಸಹ ಮಾಡಬೇಕಾಗತ್ತೆ. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ಸಿಂಪಲ್ ಚೆಕ್ಸ್ಗಳನ್ನು ನಾವು ಮನೆಯಲ್ಲೇ ಮಾಡೋದ್ರಿಂದ ತುಂಬ ಹಣನೂ ಸಹ ಉಳಿಸಬಹುದು. ಹಾಗೆ ಮುಂದೊಂದು ದಿನ ಇದೇ ರೀತಿಯಾದ ಪ್ರಾಬ್ಲಮ್ ನಮ್ಮ ಗಾಡಿಯಲ್ಲಿ ಇನ್ ಕೇಸ್ ಬಂದರೆ ಇದನ್ನು ಯಾವ ರೀತಿಯಾಗಿ ನಾವು ಮನೆಯಲ್ಲಿ ಸಾಲ್ವ್ ಮಾಡೋದಂತ ನಿಮಗೆ ಒಂದು ಐಡಿಯಾ ಸಹ ಸಿಗತ್ತೆ. ಇನ್ನೊಂದು ಮೇನ್ ಥಿಂಗ್ ಏನಂದು ಕೇಳಿದರೆ ಫ್ಯೂಲ್. ಅಂದರೆ ಇದು ಪೆಟ್ರೋಲ್ ಗಾಡಿ ಆದರೆ ಯಾವ ಕ್ವಾಲಿಟಿಯ ಪೆಟ್ರೋಲ್ ನೀವು ಉಪಯೋಗಿಸಿದ್ದೀರಾ ಅನ್ನೋದು ಸಹ ಮ್ಯಾಟ್ರ್ ಆಗುತ್ತೆ. ಕೆಲವೊಂದು ಪೆಟ್ರೋಲ್ ಬಂಕ್ಗಳಲ್ಲಿ ಮಿಕ್ಸ್ ಆಗಿರೋ ಪೆಟ್ರೋಲ್ ಅಂದರೆ ಕಲಬೆರಕೆ ಆಗಿರೋ ಪೆಟ್ರೋಲ್ಗಳು ಸಹ ಸಿಗುತ್ತೆ. ಸೊ ಅದರಿಂದನೂ ಸಹ ಪ್ರಾಬ್ಲಮ್ ಆಗ್ತಿರ್ಬೋದು. ಅಂದರೆ ನಿಮ್ಮ ಈ ಒಂದು ಸೆನ್ಸರ್ಗಳೇನಿದೆ ಅದೆಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಿರ್ಬೋದು, ಬಟ್ ಪೆಟ್ರೋಲ್ನ ಕ್ವಾಲಿಟಿನೇ ತುಂಬ ಚೀಪ್ ಆಗಿರ್ಬೋದು. ಸೊ ಅಂಥದ್ರಲ್ಲಿ ನೀವು ಈ ಒಂದು ಸೆನ್ಸರ್ಗಳನ್ನ ಕ್ಲೀನ್ ಮಾಡೋಕ್ಕೂ ಮೊದಲು ಬೇರೆ ಪೆಟ್ರೋಲ್ ಬಂಕಿಂದ ಒಂದು ಪೆಟ್ರೋಲನ್ನು ಹಾಕಿ ಟ್ರೈ ಮಾಡಿ. ಸೊ ಅದರಿಂದ ನಿಮಗೆ ಡಿಫರೆನ್ಸ್ ಗೊತ್ತಾದರೆ ನಿಮಗೆ ಆವಾಗ ಕನ್ಫರ್ಮ್ ಆಗುತ್ತೆ ಈ ಒಂದು ಪೆಟ್ರೋಲ್ ಬಂಕ್ನ ಪೆಟ್ರೋಲೇ ಕರೆಕ್ಟ್ ಆಗಿಲ್ಲ ಅಂತ. ಬಟ್ ಪ್ರಾಬ್ಲಮ್ ಹಾಗೆ ಇದೆ, ನೀವು ಒಂದು ಈ ಚೆಕ್ಸ್ಗಳನ್ನು ಮನೆಯಲ್ಲೇ ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿಯಾಗಿ ಈ ಒಂದು ಮೈಲೇಜ್ ಪ್ರಾಬ್ಲಮನ್ನು ನಾವು ಮನೆಯಲ್ಲಿ ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದು ಅಂತ. ಸೊ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.